ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಪರಿಚಯ ಮಾಡಿಸ್ಕೊಳ್ಳುವಂತ ಪುಸ್ತಕ ಸಹಿತ ಸ್ವತ್ವ ಅಂತ. ಸಂಪಾದಕರು ಜನ್ಮೇಜಯ ಉಮರ್ಜಿ ಅವರು, ಪ್ರಕಾಶಕರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕರ್ನಾಟಕ. ಇದು ಒಟ್ಟು 20 ಲೇಖಕರ ಒಂದು ಸಮಗ್ರ ಪುಸ್ತಕ. 20 ಲೇಖಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಸಾಹಿತ್ಯದಲ್ಲಿ ಸತ್ವ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಮುನ್ನುಡಿಯನ್ನ ಪ್ರೊಫೆಸರ್ ಪ್ರೇಮಶೇಖರ್ ಅವರು ಬರೆದಿದ್ದಾರೆ. ಸಾಹಿತ್ಯ ಲೇಖಕರ ಹೆಸರು ಮತ್ತೆ ಅವರ ಒಂದು ಸಂಪರ್ಕ ನಂಬರ್ ಸಹ ಈ ಪುಸ್ತಕದಲ್ಲಿ ನಮಗೆ ಸಿಗುತ್ತೆ. ಸಾಹಿತ್ಯದಲ್ಲಿ ಸತ್ವ ಅನ್ನೋದನ್ನ ಡಾಕ್ಟರ್ ವಿಶ್ವನಾಥ್ ಸಂಕಸಾಳ ಅವರು ತಮ್ಮ ಮೊದಲನೇ ಲೇಖನದಲ್ಲಿ ಸಾಹಿತ್ಯ ಅಂದ್ರೇನು, ಸ್ವತ್ವ ಅಂದ್ರೇನು, ಸಾಹಿತ್ಯದಲ್ಲಿ ಸ್ವತ್ವದ ಅವಶ್ಯಕತೆ ಏನು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಈ ಪುಸ್ತಕದಲ್ಲಿ ನಮಗೆ ಇದು ಇಂಟೆಂಡೆಡ್ ಆಡಿಯನ್ಸ್ ಅಥವಾ ನಮ್ಗೆ ಯಾರು ಈ ಪುಸ್ತಕವನ್ನ ಓದಬೇಕು, ಓದುಗರು ಯಾರಿರ್ಬೇಕು ಅಂತ ಹೇಳಿದ್ರೆ, ಮೊದಲನೇ ಬಾರಿಗೆ ಯಾರಾದ್ರೂ ಸಾಹಿತ್ಯದಲ್ಲಿ ಕೃಷಿ ಮಾಡ್ತೀನಿ ಅಂತ ಹೊರಟವ್ರಿಗೆ, ಅವ್ರಿಗೆ ನಾವು ಸಾಹಿತ್ಯವನ್ನ ಹೇಗೆ ಸೃಷ್ಟಿಸ್ಬೇಕು, ಸಾಹಿತ್ಯದಲ್ಲಿ ಏನಿರಬೇಕು, ಭಾರತೀಯತೆ ಸ್ವ ಅಂದ್ರೆ ಸ್ವಂತಿಕೆ ಅಂತ, ಅಥವಾ ಭಾರತೀಯತೆ ಅಥವಾ ನಮ್ಮ ಅಸ್ಮಿತೆ ಅಂತ ಹೇಳ್ಬೋದು. ಭಾರತೀಯತೆ ನಮ್ಮ ಅಸ್ಮಿತೆ, ಅದನ್ನ ಹೇಗೆ ನಮ್ಮ ಬರವಣಿಗೆಯಲ್ಲಿ ತರ್ಕೊಂಡ್ಬರೋದು. ಅದೇ ರೀತಿ ಕಥೆ, ಕಾದಂಬರಿ, ಸಣ್ಣ ಕಥೆಗಳನ್ನ ಓದ್ಕೊಂಡು ಅಂತ ನನ್ನಂತಹ ಓದುಗಾರಗಳಿಗೆ ಯಾವ ತರಹದ ಸಾಹಿತ್ಯವನ್ನು ನಾನು ಓದಬೇಕು ಅನ್ನೋದನ್ನ ವಿಸ್ತೃತವಾಗಿ ಪ್ರತಿಯೊಬ್ಬ ಲೇಖಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ವಿಶ್ವನಾಥ್ ಸಂಕುಲ್ ಅವರು ಆರ್ಷದೃಷ್ಟಿಯೇ ಸ್ವಾತ್ವ ಎಂಬ ಬರಹದಲ್ಲಿ ಸಾಧಾರಣ ಧರ್ಮ ಅಂದ್ರೇನು, ಅಸಾಧಾರಣ ಧರ್ಮ ಅಂದ್ರೇನು, ಸಾಹಿತ್ಯ ಅಂದ್ರೇನು, ಸಾಹಿತ್ಯದ ಮೂಲ ಉದ್ದೇಶ ಏನು, ಸಾಹಿತ್ಯ ಸಮಾಜವನ್ನು ಹೇಗೆ ಪ್ರಭಾವಿಸುತ್ತೆ, ಸತ್ಯಕಾವ್ಯ ಅಂದ್ರೇನು, ಅಸತ್ಯ ಕಾವ್ಯ ಅಂದ್ರೇನು, ಸಾಹಿತ್ಯದಿಂದ ಏನ್ ಪ್ರಯೋಜನ, ಸಾಹಿತಿಗಳು ಪ್ರಾಚೀನ ಸಾಹಿತ್ಯದಷ್ಟು ಮುಖ ಮಾಡದಷ್ಟು ಸಾಹಿತ್ಯದಲ್ಲಿ ಸತ್ವವನ್ನು ಕಾಣಬಹುದು ಅಂತ ಸಂಕಸಾಲ ಅವರು ಹೇಳ್ತಾರೆ. ಮನೋರಂಜನೆ ಸಾಹಿತ್ಯಗಳು ಬಿಕರಿ ಆಗ್ಬೋದು, ಆದ್ರೆ ಅವುಗಳಲ್ಲಿ ಭಾರತೀಯತನ ವಿಡಂಬನೆ ಪ್ರಶ್ನಿಸುವಂತದ್ದು ಮತ್ತೆ ಮೂಲಕ್ಕೆ ತಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಸಾಹಿತ್ಯಗಳಲ್ಲಿ 4 ಪ್ರಕಾರ: ಕಲ್ಪನಾ ಪ್ರಕಾರ, ತರ್ಕ ಪ್ರಧಾನ, ಮಾಹಿತಿ ಪ್ರಧಾನ ಮತ್ತು ಅನುಭವ ಪ್ರಧಾನ. ಕಲ್ಪನಾ ಅಂದ್ರೆ ಕತೆ, ಕಾದಂಬರಿ, ಕಾವ್ಯ, ನಾಟಕ ಇತ್ಯಾದಿ. ತರ್ಕ ಅಂದ್ರೆ ವಿಮರ್ಶೆ, ಸಂಶೋಧನೆ, ಗಂಭೀರ ಪ್ರಬಂಧ, ವಿಚಾರ ಸಾಹಿತ್ಯ, ವ್ಯಾಕರಣ, ಕಾನೂನು, ಛಂದಸ್ಸು, ಭಾಷಾ ವಿಜ್ಞಾನ, ಕಾವ್ಯ ಮೀಮಾಂಸೆ ಇತ್ಯಾದಿ. ಮಾಹಿತಿ ಅಂದ್ರೆ ಕಲ್ಪನೆ ಆಗ್ಲಿ ತರ್ಕವಾಗಲಿ ಇಲ್ಲದೆ ಬರೀ ಮಾಹಿತಿಯನ್ನ, ಇನ್ಫಾರ್ಮೇಶನ್ ಕೊಡುವಂತಹ ಒಂದು ಪ್ರಧಾನ. ಅನುಭವ ಪ್ರಕಾರ ಅಂತ ಹೇಳಿದ್ರೆ ಪ್ರವಾಸ ಕಥನ ಅಥವಾ ಆತ್ಮಕಥನ ಅಂತ ಹೇಳ್ಬೋದು. ಕಲ್ಪನಾ ಪ್ರಧಾನಗಳಲ್ಲಿ ಭಾರತೀಯ ತತ್ವ ಹೇಗಿರ್ಬೇಕು, ಭಾರತೀಯತೆ ಹೇಗಿರ್ಬೇಕು ಅಂತ ಸಂಕಸಾಲ ಹೇಳ್ತಾರೆ. ಸ್ವ ಅಂದ್ರೆ ಏನು, ಸಂಸ್ಕೃತ ಮತ್ತೆ ಪ್ರಾಕೃತ ಭಾಷೆಗಳು ಸಹ ನಮ್ಮ ಭಾರತೀಯತೆಗೆ ಹೊರಗಿನದ್ದಲ್ಲ, ಇಂಗ್ಲಿಷ್ ಹೊರಗಿನದ್ದು. ಹಾಗಾಗಿ ಇಂಗ್ಲಿಷ್ ಭಾಷೆಯಿಂದ ಕಲ್ಪಿಸಿಕೊಂಡಿದ್ದು ಭಾರತೀಯ ಅಥವಾ ಭಾರತೀಯರಿಗೆ ಹೋಗೋದಿಲ್ಲ. ನವೋದಯ ಸಾಹಿತಿಗಳೆಲ್ಲ ಕನ್ನಡ, ಇಂಗ್ಲಿಷ್ ಎರಡನ್ನೂ ಓದ್ಕೊಂಡಿದ್ರು. ಹಾಗಾಗಿ ಸ್ವಂತಿಕೆಯನ್ನು ಕಳೆದುಕೊಳ್ಳದೆ ಹೊರಭಾಷೆಯ ಪ್ರಭಾವನ ಅರಗಿಸಿಕೊಳ್ಳಲಿಕ್ಕೆ ಯಶಸ್ವಿ ಆಗುತ್ತೆ. ಬೇಂದ್ರೆ, ಕುವೆಂಪು, ಭೀಮಶ್ರೀ, ಅಡಿಗರು ಇವುಗಳಿಂದ ಈ ನವೋದಯ ಸಾಹಿತ್ಯದಲ್ಲಿ ಅವರ ಸಾಹಿತ್ಯಗಳನ್ನ ರಚಿಸಿದ್ದಾರೆ. ಇದರಿಂದ ಆದ ಲಾಭ ಭಾಷೆಯ ಸರಳೀಕರಣ, ಶುದ್ಧೀಕರಣ ಮತ್ತು ಸಮಾಜದ ಸುಧಾರಣೆ. ಪಾಶ್ಚಾತ್ಯ ಪ್ರಭಾವದಲ್ಲಿದ್ದರೂ ಭಾರತೀಯ ತಾತ್ವಿಕತೆ ಬಲವಾಗಿ ಉಳಿಯಿತು. ಇದರ ಅಡಿಪಾಯದಲ್ಲಿ ರಾಮಾಯಣ, ಮಹಾಭಾರತ, ಉಪನಿಷತ್, ಜೈನ ಧರ್ಮ ಇವುಗಳ ಪರಂಪರೆ ಬೆರೆತು ಹೋಗ್ತವೆ. ಉದಾಹರಣೆಗೆ ಕುವೆಂಪು ಅವರು ರಚಿಸಿದ ರಾಮಾಯಣ ದರ್ಶನಂ, BM ಶ್ರೀ ಅವರು ತರ್ಜುಮೆ ಮಾಡಿದ ಕರುನಾಡ ಬಾ ಬೆಳಕೆ, ಇಂಗ್ಲಿಷ್ ಪದ್ಯದಿಂದ ತರ್ಜುಮೆ ಮಾಡಿದ ಕರುನಾಡ ಬಾ ಬೆಳಕೆ, ಇವುಗಳಲ್ಲಿ ದೈವಿಕ ಅಂಶ, ಸಾಮಾಜಿಕ ಅಂಶಗಳ ಮಿಶ್ರಣವನ್ನ ನಾವು ಕಾಣಬಹುದು. ನವೋದಯ ಸಾಹಿತ್ಯವು ಪಾಶ್ಚಿಮಾತ್ಯ ಪ್ರಭಾವದಿಂದ ಸೋಕ್ಕಾಗಿದ್ರು ಜೀವಕೋಶ ಭಾರತೀಯವೇ, ಆದ್ರೆ ಶಬ್ದ ಪೂಜೆ ಮಾತ್ರ ಕನ್ನಡ. ಹೀಗಾಗಿ ಸ್ವಂತಿಕೆಯನ್ನು ಕಳೆದುಕೊಳ್ಳದೆ ಆಧುನಿಕತೆಯ ಯುಗದ ಬಾಗಿಲನ್ನ ನವೋದಯ ಸಾಹಿತ್ಯ ತೆಗೆಯಿತು ಅಂತ ಲೇಖಕರು ಅಭಿಪ್ರಾಯ ಪಡ್ತಾರೆ. ಹೊರಗಿನದ್ದೆಲ್ಲ ಬಂದವನ್ನ ತನ್ನದಾಗೋ ಮಾಡೋ ರಭಸದಲ್ಲಿ ಸ್ವವನ್ನ ಕಳೆದುಕೊಂಡ ಉದಾಹರಣೆಗಳು ಸಹ ನಮ್ಮ ಸಾಹಿತ್ಯದಲ್ಲಿದೆ. ಉದಾಹರಣೆಗೆ ಸಮಾಜವಾದ, ಮಾರ್ಕ್ಸ್ವಾದ ಮತ್ತು ನವ್ಯ ಕಥೆ, ಕಾದಂಬರಿಗಳಲ್ಲಿ ಚಿತ್ರಿತವಾದ ಸಮಸ್ಯೆಗಳು. ಈ ಸಮಸ್ಯೆಗಳು ಆಕ್ಚುಲಿ ನಿಜವಾದ ಸಮಸ್ಯೆಗಳೇ ಅಲ್ಲ, ಕೆಲವೊಂದು ಆರೋಪಿಸಿಕೊಂಡಂತಹ ಸಮಸ್ಯೆಗಳು. 1970ರಲ್ಲಿ ಬಂದ ಬಂಡಾಯ ಮತ್ತು ದಲಿತ ಸಾಹಿತ್ಯ ಸಮಾಜವನ್ನ ಬದಲಾಯಿಸುವ ಸಾಧನೆ ಆಗಬೇಕು ಅನ್ನೋದಕ್ಕೆ ಒತ್ತು ಕೊಟ್ಟದ್ರಿಂದ ಈ ಸಾಹಿತ್ಯದಲ್ಲಿ ಕಲ್ಪನಾ ಸಾಮರ್ಥ್ಯದಲ್ಲಿ ಮತ್ತು ಕಲಾತ್ಮಕತೆಯಲ್ಲಿ ಸೊರಗಿ ಹೋಗುತ್ತೆ. ತರ್ಕ ಪ್ರಧಾನ ಸತ್ವದಲ್ಲಿ ತರ್ಕ ಅಂದ್ರೆ ಪ್ರಭಾವಿಸೋದು, ಮಾಹಿತಿ ಮತ್ತು ಸಂಶೋಧನೆ ಇವುಗಳನ್ನ ಸಂಗ್ರಹಿಸಿ ಚಿಂತಿಸಿದಾಗ ತರ್ಕ ಸಂಭವಿಸುತ್ತೆ. ವಿಪರ್ಯಾಸ ಅಂದ್ರೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್.
ಅಥವಾ ಅವುಗಳ ಸಂಶೋಧನೆ ಮತ್ತು ಮಾನವಿಕ ಸಂಶೋಧನೆ ಭಾರತೀಯರು ಮಾಡದೆ ಪಾಶ್ಚಾತ್ಯರು ಮಾಡಿರೋದ್ರಿಂದ ಆ ಅವುಗಳ ಕಥನಗಳಲ್ಲಿ ನಮ್ಮಲ್ಲಿ ದೋಷ ಇರೋದ್ರಿಂದ, ಆ ಕಥನಗಳಲ್ಲೇ ದೋಷ ಇರೋದ್ರಿಂದ ಅದು ನೀತಿ ರೂಪಣೆಗಳಲ್ಲಿ ಸಹ ನಮಗೆ ಅದೊಂದು ದೋಷ ಕಾಣಿಸೋದಕ್ಕೆ ಸಾಧ್ಯ. ಇದೇ ರೀತಿ ಈ ಇಂಡಿಯನ್ ನೆರೇಟಿವ್ ಬೈ ವೆಸ್ಟರ್ನ್ ಫಿಲಾಸಫಿ, ಈ ವೆಸ್ಟರ್ನ್ ಫಿಲಾಸಫರ್ಗಳು ಹೇಳಿರೋದ್ರಿಂದ ಅದನ್ನೇ ನಾವು ಕಾನೂನು ಮಾಡೋದಕ್ಕೆ ಏನಾದ್ರು ಹೊರಟು ಅಂದ್ರೆ ಕಾನೂನಲ್ಲಿ ನಮಗೆ ಸಮಸ್ಯೆಗಳಾಗ್ತವೆ ಅಂತ ಸಂಘಸಾಲ ಅವರು ಹೇಳ್ತಾರೆ. ಯಾವ್ಯಾವ ತರದ ನಮ್ಗೆ ನೆರೇಟಿವ್ಸ್ ಅಥವಾ ಕಥನಗಳು ಇದೆ ಅಂತ ಹೇಳಿದ್ರೆ, ಒಂದು ವಾಸುಹಾತ ಕಥನೆ, ಮತ್ತೆ ಇಸ್ಲಾಮಿಕ್ ಕಥನ, ಮತ್ತೆ ಎಡಪಂಥೀಯರ ಕಥನ ಅಂತ ವಿಭಾಗ ಮಾಡ್ತಾರೆ. ವಾಸುಹಾತ ಶಾಹಿನಿ ಕಥನಗಳಲ್ಲಿ ನಮ್ಗೆ ಏನ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಇದು ಮತಾಂತರದ ಉದ್ದೇಶದಿಂದ ಸೃಷ್ಟಿಸಿದ ಕಥನ. ಇದರಲ್ಲಿ ವ್ಯಂಗ್ಯ, ವಿಡಂಬನೆ, ಅವಹೇಳನದ ಕತೆ, ಆಚರಣೆಗಳನ್ನ ಮತ್ತೆ ಮೂಢನಂಬಿಕೆಗಳನ್ನ ಬಿಂಬಿಸ್ತಾರೆ. ಇಸ್ಲಾಮಿಕ್ ರಿಲಿಜನ್ ಕಥನ ಹೇಗಿರುತ್ತೆ? ರಾಜಕೀಯ ಪ್ರಭುತ್ವ ಮತ್ತು ರಿಲಿಜಿಯ ಪ್ರಭುತ್ವ ಎರಡೂ ಒಂದೇ. ಇವೆರಡು ಪೂರಕವಾಗಿ ಸಮಾಜವನ್ನ ಆಳ್ಬೇಕು ಅನ್ನೋದು ಇಸ್ಲಾಮಿಕ್ ರಿಲಿಜನ್ ಕಥನ. ರಿಲಿಜಿಯಸ್ ಭ್ರಾತೃತ್ವ ಮತ್ತು ರಿಲಿಜನ್ ಒಳಗಿನವ್ರು ಮಾತ್ರ ಸಹೋದರರು ಎಂಬ ಮೌಲ್ಯ ಇಸ್ಲಾಮಿಕ್ ರಿಲಿಜನ್ ಕಥನಗಳಲ್ಲಿ ಇರುತ್ತೆ. ಬಹುಸಂಖ್ಯಾತ ಹಿಂದೂಗಳು ಅಲ್ಪಸಂಖ್ಯಾತರಿಗೆ ಅಪಾಯಕಾರಿ ಅಂತ ಕಥನಗಳನ್ನ ಅವರು ಸೃಷ್ಟಿ ಮಾಡಿರೋದು ಸಹ ಇದೆ. ಎಡಪಂಥೀಯರ ಕಥನ ಅಂತ ಹೇಳಿದ್ರೆ, ಇವರು ಇವೆರಡು ಕಥನಗಳನ್ನ ಹೇಳಿದು ಈಚಿನ ತಲೆಮಾರುಗಳಲ್ಲಿ ಭೌತಿಕತೆಯನ್ನ ರೂಪಿಸುವಲ್ಲಿ ಒಂದು ಸೃಷ್ಟಿಸಿರುವಂತಹ ಒಂದು ಕಥನ, ಒಂದು ನೆರೇಟಿವ್. ಈ ಮೇಲಿನ ಎರಡು ಕಥನಗಳನ್ನ ನುಡಿಗಟ್ಟಿನ ಮೂಲಕ ಮತ್ತೊಂದು ನಮೂನೆಯಲ್ಲಿ ಹೇಳುವಂತಹ ಒಂದು ಪ್ರಕಾರ ಎಡಪಂಥೀಯರ ಕಥನ. ಸಾರಾಂಶ ಇಷ್ಟೇ: ವಾಸುಹಾತು ಆಳ್ವಿಕೆಯ ಕಾಲದಲ್ಲಿ ಪಶ್ಚಿಮದವರು ಹುಟ್ಟು ಹಾಕಿದ ಕಥನದ ದುಷ್ಪರಿಣಾಮ ಇಂದಿಗೂ ಮುಂದುವರಿದಿದೆ. ಆರ್ಯ, ದ್ರಾವಿಡ ಎಂದು ಭಾರತೀಯಲ್ಲಿ ಭೇದ ಸೃಷ್ಟಿ ಮಾಡುವ ಕಥನಗಳು ಇಂದು ಮುಂದುವರೆದಿದೆ. ಆರ್ಯರು ವೈದಿಕರು, ಈ ದೇಶದಿಂದ ಹೊರಗಿನಿಂದ ಬಂದವರು ಅಂತ ವಾದಿಸೋರು ಸಹ ಇವತ್ತು ಇದ್ದಾರೆ. ಭಾರತದ ಆತ್ಮ ಈ ದೇಶದಲ್ಲಿರುವ ಸಾವಿರಾರು ವರ್ಷಗಳ ಹಿಂದಿನಿಂದಲೇ ಬಂದಿರುವ ಬಹುತ್ವದಲ್ಲಿದೆ. ನಮ್ಮ ತರ್ಕ ಮತ್ತು ಚಿಂತನೆಗೆ ಸರಿಯಾದ ದಿಕ್ಕಿನಲ್ಲಿ ಇದ್ದರೆ ಸ್ವಾತ್ವ ತನ್ನಿಂತಾನೇ ರೂಢುಗೊಳ್ಳುತ್ತೆ ಅಂತ ಲೇಖಕರು ಅಭಿಪ್ರಾಯ ಪಡ್ತಾರೆ. ಸ್ವಾತ್ವ ಮತ್ತೆ ಸ್ವದೇಶಿನಲ್ಲಿ ಹೇಗಿರುತ್ತೆ, ಸ್ವದೇಶಿನಲ್ಲಿ ಸ್ವಾತ್ವ ಹೇಗಿದೆ ಅಂತ ಡಾಕ್ಟರ್ ಅಜಿಕಳ್ ಗಣೇಶ್ ಭಟ್ ಅವರು ತಮ್ಮ ಲೇಖನದಲ್ಲಿ ಮಂಡಿಸ್ತಾರೆ. ಅನುಕರಣೆ ಸತ್ವವಲ್ಲ, ಅದು ನಮ್ಮ ಸ್ವಂತಿಕೆ ಆಗೋದಿಲ್ಲ. ವರ್ತಮಾನದ ಅಗತ್ಯಗೆ ಬಳಸಬೇಕಾದಂತಹ ಶಬ್ದವನ್ನ ನಾವು ಸೃಷ್ಟಿಸ್ಬೇಕಾಗುತ್ತೆ ಅಥವಾ ಟಂಕಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಕೇವಲ ಅನುಕೂಲವೂ ಸಹ ಸ್ವತ್ವವಲ್ಲ, ಅವಲಂಬನೆಯ ಸಮಾನ ಗುಣಲಕ್ಷಣಗಳು ಸ್ವತ್ವವಲ್ಲ. ಸ್ವತ್ವ ಒಂದು ನಿರಂತರ ವಿಕಾಸದ ಪಥ ಆಗಿರಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಒಂದೇ ಸತ್ವವನ್ನ ವಿಧ ವಿಧವಾಗಿ ಕಂಡು ಆರಾಧಿಸಿ ಅನುಭವಿಸುವ ಅವಕಾಶವಿದ್ದಾಗ ಮಾತ್ರ ಸ್ವತ್ವ ಕನಸನ್ನ ಕಟ್ಟಿಕೊಡುತ್ತೆ ಅಂತ ಹೇಳ್ತಾರೆ. ವೈವಿಧ್ಯವೆಂದರೆ ವೈರುಧ್ಯವಲ್ಲ, ಏಕತೆ ಎಂದರೆ ಏಕರೂಪತೆ ಅಲ್ಲ. ಪ್ರಕೃತಿಯ ಸಂಪತ್ತನ್ನೆಲ್ಲ ಮನುಷ್ಯರ ಭೋಗಕ್ಕೆ ಬೇಕು ಎನ್ನುವುದು ಭಾರತೀಯ ವಿವೇಕ ಒಪ್ಪುವುದಿಲ್ಲ. ಸ್ವತ್ವದ ಮೂಲಕ್ಕೆ ಸ್ವದೇಶಿಯ ಆಸರೆ ಅಂತ ತಮ್ಮ ಲೇಖನದಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಒಂದು ನಮ್ಮ ಇದನ್ನ ಇನ್ನೊಂದು ಚೆನ್ನಾಗಿ ಹೇಳೋದು ಅಂತ ಹೇಳಿದ್ರೆ, ಆಹಾರ, ನಿದ್ರೆ, ಭಯ, ಮೈಥುನ ಎಲ್ಲಾ ಪ್ರಾಣಿಗಳು ಸಮಾನವಾಗಿದೆ. ಆದರೆ ಮನುಷ್ಯನ ಬಯಕೆ ಪರಿಷ್ಕರಣೆಗಳಲ್ಲಿ ಆಹಾರಕ್ಕೆ ರುಚಿಯನ್ನು, ಶುಚಿಯನ್ನು ಜೋಡಿಸ್ಬೇಕು, ನಿದ್ರೆಗೆ ನಿಶ್ಚಿಂತತೆಯನ್ನು, ಒಳ್ಳೆಯ ಕನಸನ್ನು ಜೋಡಿಸ್ಬೇಕು, ಭಯಕ್ಕೆ ಸುರಕ್ಷತೆಯನ್ನು, ಸೌಂದರ್ಯವನ್ನು ಜೋಡಿಸ್ಬೇಕು, ಮೈಥುನಕ್ಕೆ ಸಂಸಾರವನ್ನು, ಸಂತಾನವನ್ನು ಜೋಡಿಸ್ಬೇಕು ಅಂತ ಲೇಖಕರು ಹೇಳ್ತಾ ಹೋಗ್ತಾರೆ. ಸಂಸ್ಕಾರ ಪರಂಪರೆಯಿಂದ ಬಂದಿದೆ, ಸಂಸ್ಕಾರ ಪರಿಸರ ಪ್ರಾದೇಶಿಕವಾಗಿದೆ. ನಮ್ಮೆಲ್ಲ ಬಯಕೆ, ಬೇಡಿಕೆಗಳು, ನಮ್ಮ ಶ್ರದ್ಧೆ, ಸಂಸ್ಕಾರ ಪರಿಸರದಿಂದ ಪ್ರೇರಿತವಾದಾಗ ಬದುಕು ಸ್ವದೇಶಿವಾಗುತ್ತೆ ಅಂತ ಹೇಳ್ತಾರೆ. ಕಾಯಕದಲ್ಲಿ ಸ್ವಾತ್ವ ಚಿಂತನೆ ಅನ್ನೋದನ್ನ ಡಾಕ್ಟರ್ ಸಂಗಮೇಶ್ ಸವದತ್ತಿ ಮಠ ಅವರು ಹೇಳ್ತಾರೆ. ಕಾಯ ಪರಿಕಲ್ಪನೆಯಲ್ಲಿ ಶಿವಶರಣರ ಸತ್ವದ ಬಹುಸ್ಪಷ್ಟ ಉದಾಹರಣೆಯಾಗಬಲ್ಲದು. ಕಾಯಕದ 6 ಮುಖ್ಯ ಅಂಶಗಳನ್ನ ಅವರಲ್ಲಿ ಉಲ್ಲೇಖಿಸ್ತಾರೆ. ಕಾಯಕ ಅಂದ್ರೆ ಬದುಕು ಸಾಗಿಸಲು ಇರುವ ದುಡಿಮೆ, ಉದ್ಯೋಗಕ್ಕಿಂತ ಭಿನ್ನವಾದದ್ದು. ಕಾಯಕ ಸತ್ಯ, ಶುದ್ಧವಾಗಿರತಕ್ಕದ್ದು. ಹಿಂಸೆ, ವಂಚನೆ, ಸುಳ್ಳು, ಮೋಸ, ದುರಾಸೆ ಇತ್ಯಾದಿ ದುರ್ಗುಣಗಳನ್ನ ಒಳಗೊಂಡಿರಬಾರ್ದು. ಅನೈತಿಕವಾಗಿರಬಾರ್ದು. ಅನ್ಯರ ಗೌರವಕ್ಕೆ ಧಕ್ಕೆ ತರುವಂತದ್ದಲ್ಲ. ಕಾಯಕ ಪ್ರತಿಯೊಬ್ಬರಿಗೆ ಕಡ್ಡಾಯವಾದದ್ದೇ. ಫಲ ಅಪೇಕ್ಷೆಗಳನ್ನ ಯಾವತ್ತೂ ಬಯಸತಕ್ಕದ್ದಲ್ಲ. ಕಾಯಕದಿಂದ ಬಂದ ಧಾನ್ಯಗಳಲ್ಲಿ ತನಗೆ ಸಾಕಾದಷ್ಟನ್ನು ಮಾತ್ರ ಇಟ್ಟುಕೊಂಡು ಮಿಕ್ಕಿದ್ದನ್ನ ಸಮಾಜಕ್ಕೆ ಹಂಚತಕ್ಕದ್ದು ಅಂತ ಹೇಳ್ತಾರೆ. ನಾಳಿನ ಚಿಂತೆ ಮಾಡದೆ ಇವತ್ತಿನ ಗಳಿಸೋದನ್ನೆಲ್ಲ ಹಿಂದೆ ವಿನಿಯೋಗಿಸೋದು, ಕೂಡಿ ಇಡುವಂಥದ್ದು ಸಹ ಕಾಯಕ ಅಲ್ಲ. ಕಾಯಕ ಜೀವನಕ್ಕೆ ಉಪಾಯಕ್ಕಲ್ಲ, ಸ್ವಾವಲಂಬನೆ, ಸತ್ವ, ಕಾರ್ಯಶೀಲತೆಯನ್ನು ಒಳಗೊಂಡಿರ್ಬೇಕು.
ಆತ್ಮೋತ್ಕರ್ಷಕ್ಕೆ ಸಹಕಾರಿಯಾಗುವಂಥದ್ದನ್ನೇ ನಾವು ಕಾಯಕ ಅಂತ ರೂಪಿಸ್ಕೊಳ್ಬೇಕು. ಈ 6 ಸೂತ್ರಗಳನ್ನ ಒಂದೇ ಸೂತ್ರದಲ್ಲಿ ಅಳವಡಿಸಲ್ಪಟ್ಟಿರುವುದೇ ಆ ಸೂತ್ರವೇ ಸ್ವಾತ್ವ ಅಂತ ಲೇಖಕರೇ ಹೇಳ್ತಾರೆ. ಶರಣರು ಜನಸಾಮಾನ್ಯರೆಡೆಗೆ ಧರ್ಮವನ್ನು ತರಲು ಕಾಯಕವನ್ನ ಮಾಧ್ಯಮವಾಗಿ ಮಾಡಿಕೊಂಡಿದ್ರು. ಬಸವಣ್ಣನಿಗೆ ಕಾಯಕ ಸ್ವಾತ್ವ ಅಂದ್ರೆ ಅಲ್ಲಮನಿಗೆ ಆಧ್ಯಾತ್ಮ ಸ್ವಾತ್ವ ಆಗಿದೆ. ವ್ಯಕ್ತಿಯ ಸ್ವಾತ್ವ ಅಪಾರವಾಗಿ ವಿಸ್ತರಿಸಿದಾಗ ಆ ವ್ಯಕ್ತಿ ಮಹಾವ್ಯಕ್ತಿಯಾಗಿ ಶೋಭಿಸ್ತಾರೆ. ಉದಾಹರಣೆಗೆ ರಾಮಕೃಷ್ಣ, ಅರವಿಂದರು, ಬಸವಣ್ಣ, ವಿವೇಕಾನಂದರು ಇತ್ಯಾದಿ ಸಾಕಷ್ಟು ಜನ ಇದ್ದಾರೆ. ಸತ್ವ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ಅವನದೇ ಆದ ಅಸ್ಮಿತೆ ಆಗಿದ್ರು ಸಾಮಾಜಿಕವಾಗಿ ಪ್ರಕಟಗೊಂಡಾಗ ಮಾತ್ರ ಅದು ಸಾರ್ಥಕತೆ ಆಗುತ್ತೆ ಅಂತ ಲೇಖಕರು ಅಭಿಪ್ರಾಯ ಪಡ್ತಾರೆ. ವ್ಯಕ್ತಿ ಎಷ್ಟೇ ಪ್ರಭಾವಿಸಿದರೂ ಅದು ಅವನ ಸೀಮಿತ, ಅವನಲ್ಲಿನ ಅಸ್ಮಿತೆ ಇರುವವರೆಗೆ ಪ್ರಭಾವ ಬೀರಿ ಸುತ್ತರ ಪರಿಸರದಲ್ಲಿರುವ ಅವನ ಆಲೋಚನೆಯನ್ನು ಒಮ್ಮೆ ಅನುಸರಿಸುವಂತಾದ್ರೆ ಅವನ ಸ್ವತ್ವಕ್ಕೆ ಮಹತ್ವ ಬರುತ್ತೆ ಅಂತ ಲೇಖಕರು ಹೇಳ್ತಾರೆ. ಭಾರತವಂದ್ರೆ ಅದೇ ರೀತಿ ವೈದಿಕ ಸಾಹಿತ್ಯವನ್ನ ವಿದ್ವಾನ್ ಡಿ ವಿಷ್ಣು ಭಟ್ ಅವರು ಹೇಳ್ತಾರೆ. ಭಾರತ ಅಂದ್ರೆ ಏನು, ಭಾರತವಂದ್ರೆ ಏನಿಲ್ಲ ಅನ್ನೋದನ್ನ ಪ್ರೊಫೆಸರ್ ಪ್ರೇಮಶೇಖರ್ ಅವರು ತಮ್ಮ ಲೇಖನದಲ್ಲಿ ಭಾರತದ ಕೊಡುಗೆ ದಶಮಾಂಶ ಪದ್ಧತಿ, ವರಾಹಮೀರ ಗಣಿತ, ಖಗೋಳಶಾಸ್ತ್ರ, ಸುಶ್ರುತನ ಅರಿವಳಿಕೆ ರಹಿತ ಶಸ್ತ್ರಕ್ರಿಯೆ ನಾವು ಉಲ್ಲೇಖಿಸ್ತಾರೆ. ಇಷ್ಟೆಲ್ಲ ಕೊಟ್ಟ ಭಾರತ ಸಮಾಜ ಮತ್ತು ಆರ್ಥಿಕತೆಯನ್ನ ವಿದೇಶಗಳಿಂದ ಆಮದು ಮಾಡಿಕೊಂಡಿದೆ ಇವತ್ತಿನ ಮಟ್ಟಿಗೆ. ಪ್ಲೂಟೋನ ದ ರಿಪಬ್ಲಿಕ್ ಗ್ರಂಥ ಅಥವಾ ದ ಲಾಸ್ ನಲ್ಲಿ ಅವರು ಕೊಟ್ಟಿರುವ ಸಮಾಜವಾದವನ್ನ ಇಂದು ನಮ್ಮ ಭಾರತೀಯರು ಅದನ್ನ ಅರ್ಥ ಮಾಡಿಕೊಂಡು ಅದೇ ಸಮಾಜವಾದ ಅಂತ ಹೇಳುವ ಪ್ರಯತ್ನ ಪಡ್ತಾ ಇದ್ದಾರೆ. ಭಾರತದ ಕಲಾತೀತ ಸಾಹಿತ್ಯವನ್ನ ಪ್ರೊಫೆಸರ್ ಪಾದಕಲ್ ವಿಷ್ಣು ಭಟ್ ಅವರು ತಮ್ಮ ಲೇಖನದಲ್ಲಿ ಮಂಡಿಸ್ತಾರೆ. ಸಾಹಿತ್ಯವು ಆನಂದದ ಕಡೆಗೆ ನಮ್ಮ ನಡೆಸುತ್ತೆ. ಬಹುಭೂತಿ ಬರೆದ ಒಂದು ಪದ್ಯದ ಸಾರಾಂಶ ಅಂದ್ರೆ ಕಾವ್ಯ ರಚನೆ ಮಾಡೋದು ನಮ್ಮ ಸಮಕಾಲೀನವರಿಗೆ ಮಾತ್ರ ಅಲ್ಲ, ಅನಂತ ಕಾಲದವರೆಗೂ ಕಾವ್ಯ ರಚನೆ ಮಾಡಬೇಕು. ಕಾವ್ಯಾಸಕ್ತರಿಗೆಗೋಸ್ಕರ ಕಾವ್ಯವನ್ನ ರಚನೆ ಮಾಡಬೇಕು. ಕಾವ್ಯವು ಸೀಮಿತ ಕಾಲದ ನಿಬಂಧನೆಗೆ ಒಳಪಟ್ಟಿಲ್ಲ, ಅದು ಕಾಲಾತೀತವಾಗಿದೆ ಅಂತ ಹೇಳ್ತಾರೆ. ಸಾಹಿತ್ಯಕ್ಕೆ ಭಾಷೆ ಬೇಕು, ಆದ್ರೆ ಭಾಷೆಗೆ ಆದಿ ಇಲ್ಲ. ಬಳಕೆ ಇಲ್ಲದ ಭಾಷೆ ಮೃತ ಭಾಷೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಬಳಕೆ ಇಲ್ಲದ ಭಾಷೆಗಳನ್ನ ಮತ್ತೆ ಪ್ರಯತ್ನ ಪೂರ್ವದಿಂದ ನಾವು ಓದಿದ ಉದಾಹರಣೆಗಳು ಸಹ ಇದೆ. ಈಜಿಪ್ಟಿನ ಪಿರಮಿಡ್ಗಳಲ್ಲಿ ಬ್ರಾಹ್ಮಿ ಮತ್ತೆ ತರೋಶ್ಮಿ ನಾವು ಆಲ್ರೆಡಿ ಡಿಕೋಡ್ ಮಾಡ್ತಾ ಇದ್ವಿ. ಅದೇ ರೀತಿ ದೈವತರ ಋಷಿ ಅಂದ್ರೆ ರಮಣ ಮಹರ್ಷಿಗಳ ಶಿಷ್ಯ ವೇದ ಮಂತ್ರಗಳಿಗೆ ಮರುದಾರ್ಶನವನ್ನ ಕೊಟ್ಟಿದ್ದಾರೆ. ಅವ್ರದ್ದು ವಶಿಷ್ಠಾಯನ ಅಂತ ಒಂದು ವ್ಯಾಕರಣ ಸಹಿತವಾಗಿ ಸಹ ಪ್ರಕಟಗೊಂಡಿದೆ. ಚೇತನವೇ ಬ್ರಹ್ಮಾಂಡ, ವಿಶ್ವವೇ ಪ್ರಜ್ಞೆ, ನಮ್ಮದೇ ಅಸ್ಮಿತೆಯನ್ನು ಸ್ವತಂತ್ರವನ್ನು ಪುನಃ ಸೃಷ್ಟಿಸಿ ಮಾಡಿಕೊಳ್ಳುವುದೇ ವರ್ತಮಾನದ ಅವಶ್ಯಕತೆ ಅಂತ ಲೇಖಕರು ಅಭಿಪ್ರಾಯ ಪಡ್ತಾರೆ. ಕನ್ನಡ ಕವಿಗಳ ಸತ್ವದ ಅಭಿವ್ಯಕ್ತ ಮತ್ತು ರಾಷ್ಟ್ರೀಯ ಭಾರತೀಯವಾದ ಒಂದು ಚಿಂತನಾ ಕ್ರಮವಿದೆಯೇ, ಭಾರತಕ್ಕೆ ಒಂದು ಚಿಂತನದ ಕ್ರಮವಿದೆಯೇ ಅಂತ ಲೇಖಕರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಭಾರತಕ್ಕೊಂದು ಸ್ವ ಗುರುತಿದೆ. ಪ್ರಕ್ರಿಯೆಯ ಆಕ್ರಮಣಕ್ಕೆ ಒಳಗಾಗಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ನಮ್ಮ ಅರಿವು ಮಸುಕಾಗಿದೆ ಅಂತ ಲೇಖಕರು ಅಭಿಪ್ರಾಯ ಪಡ್ತಾರೆ. ಅನೇಕರಿಗೆ ಇದು ವಿಸ್ಮೃತಿಯಾಗಿದ್ರೆ ಕೆಲವರಿಗೆ ಪ್ರಯತ್ನ ಪೂರ್ವಕವಾಗಿ ಸ್ವ ಅನುಭವದ ಮರು ಆಗಿದೆ. ವಾಸುಹಾತು ಆಡಳಿತದಿಂದ ನಾವು ಬಿಡುಗಡೆ ಆಗಬೇಕಾದ್ರೆ ಮೊದಲು ನಮ್ಮ ಸ್ವವನ್ನ ಜಾಗೃತ ಮಾಡ್ಬೇಕು. ಸ್ವ ಅಂದ್ರೆ ಲೇಖಕರು ಹೇಳೋದು ಸ್ವರಾಜ್ಯ, ಸ್ವದೇಶ, ಸ್ವಧರ್ಮ. ಇದು ಜಾಗೃತಿ ಆಗದೆ ಸ್ವಾತಂತ್ರ್ಯ ಪಡೆಯಲು ಸಾಧ್ಯವೇ ಇಲ್ಲ ಅಂತ ಲೇಖಕರು ಅಭಿಪ್ರಾಯ ಪಡ್ತಾರೆ. ಸಾಹಿತ್ಯ ನಮ್ಮ ಪರಂಪರೆ ಬೇರಿನಿಂದ ಸಂಬಂಧ ಕಡಿದುಕೊಳ್ಳದೆ ಉಳಿಸಿದೆ. BM ಶ್ರೀ ಅವರು ತಮ್ಮ ಭಾರತ ಮಾತೆಯ ನುಡಿ ಎಂಬ ಕವನದಲ್ಲಿ ಹೇಳಿದ ಹಾಗೆ ಒಂದು ಕಾಲದಲ್ಲಿ ಧರ್ಮದ ಸಂದೇಶವನ್ನು ಸಾರಿದ ಋಷಿಗಳು, ಶ್ರೇಷ್ಠವಾದ ಧರ್ಮವನ್ನು ಸಾರಿದ ಕವಿಗಳು, ಕಲಾ ಚಟುವಟಿಕೆಗಳನ್ನು ಸಾರಿದ ಕಲಾವಿದರು, ರಾಜ್ಯ ಕಟ್ಟಿದ ವೀರರು ಜನರ ನೆನಪಿನಿಂದ ಅಳಿಸಿ ಹೋಗಿದ್ದಾರೆ. ಇದರ ಪರಿಣಾಮವಾಗಿ ರಾಷ್ಟ್ರ ಸೋತು ತಲೆ ತಗ್ಗಿಸೋ ತರ ಆಗಿದೆ. ಹೀಗಾಗಿ ಭಾರತ ಮಾತೆ ತಲೆ ಎತ್ತಬೇಕಾದ ಜನ ತಮ್ಮ ಭೇದಗಳನ್ನ ಮರೆತು ಒಂದಾಗಬೇಕಾಗಿದೆ. ಕುವೆಂಪು, ಬೇಂದ್ರೆ, ಗೋವಿಂದ ಪೈ ಇವರುಗಳು ನಾನು ಭಾರತಾಂಬೆಯ ಭಕ್ತ, ನನಗೆ ಇದು ನನ್ನ ಆತ್ಮ ಶಕ್ತ ಅನ್ನೋದನ್ನ ತಮ್ಮ ಕವಿತೆಗಳಲ್ಲಿ ಸಾರಿ ಹೇಳಿದ್ದಾರೆ. ಸ್ವಂತಿಕೆಯ ಸಾಹಿತ್ಯದಲ್ಲಿ ಅಸ್ಮಿತೆ ಅನಿಸ್ಕೊಂಡಿದೆ. ಭಾರತೀಯರ ಜ್ಞಾನ ಪರಂಪರೆಗಳನ್ನ ಉಪೇಕ್ಷಿಸೋದ್ರಿಂದ ಭಾರತೀಯ ಸತ್ವ ಪರಕೀಯವಾಗ್ತಾ ಇದೆ. ಅರ್ಥವಿಲ್ಲದ ಕಥನಗಳನ್ನ ಕಟ್ಟಿಕೊಡಲಾಗ್ತಾ ಇದೆ. ಭಾರತೀಯ ಪೀಳಿಗೆಗೆ ನೈಜ ಇತಿಹಾಸ, ಶಾಸ್ತ್ರ, ಜ್ಞಾನ ಪರಂಪರೆಗಳು ಕಡಿಮೆ ಆಗ್ತಾ ಇದೆ. ಭಾಷೆಗಳು ನಮ್ಮ ಸಂಸ್ಕೃತಿಗೆ ಪೂರಕವಾಗಿವೆ. ಒಂದು ಭಾಷೆ ಮತ್ತೊಂದು ಭಾಷೆಗೆ ನೀಡುತ್ತಿರುವ ಕೊಡುಗೆ ಪ್ರಶಂಸನೀಯವಾಗಿದೆ. ಮನುಷ್ಯ ಸಾಹಿತ್ಯ ಏಕೆ ಸೃಷ್ಟಿಸ್ತಾನೆ?
ಭಾವನೆಗಳನ್ನ, ಅನುಭವಗಳನ್ನ, ಮೌಲ್ಯ, ಧರ್ಮ ಮತ್ತು ತಾತ್ವಿಕ ಚಿಂತನೆಗಳನ್ನ ಮುಂದಿನ ತಲೆಮಾರಿಗೆ ಸಾಗಿಸಲು. ಅಸ್ಮಿತೆಯನ್ನು ಸಾಧಿಸೋದಕ್ಕೆ, ನಿರಾಳವಾಗಿರಲು ಅಥವಾ ಮನರಂಜನೆಗೋಸ್ಕರ ಅಥವಾ ಸಮಾಜದ ಹಿತಕ್ಕೆ. ಸ್ವ ಆಧಾರದ ಮೇಲೆ ಇನ್ನೊಂದು ಸಾಹಿತ್ಯವೆಂದರೆ ಜಾನಪದ ಸಾಹಿತ್ಯ. ಜಾನಪದ ಸಾಹಿತ್ಯ ಅಂತ ಹೇಳಿದ್ರೆ ಸಂಪ್ರದಾಯ, ನಾಣ್ಣುಡಿಗಳು, ಹಾಡು, ಕಥೆ, ಲಾವಣಿ, ಯಕ್ಷಗಾನ, ಗಾದೆ, ಮಂತ್ರ, ತಂತ್ರ, ಚಿತ್ರಶಿಲ್ಪ, ವೈದ್ಯ, ನಂಬಿಕೆ ಇವೆಲ್ಲ ಜಾನಪದವೇ. ಜಾನಪದದ ರೂಪಾಂತರಗಳಾದ ರಾಮಲೀಲಾ, ಕಥಕ್ಕಲಿ, ಯಕ್ಷಗಾನ, ತೇರುಕಟ್ಟು ಇವುಗಳೆಲ್ಲ ಸ್ವಾತ್ವ ಹಾಸುಹೊಕ್ಕಾಗಿದೆ. ಜಾನಪದವನ್ನ ಅರ್ಥ ಮಾಡ್ಕೊಳ್ಳಲು ಭಾರತೀಯರ ಆತ್ಮವನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಯಾವುದು ಸುಂದರ, ಯಾವುದು ಕುರೂಪ ಅನ್ನೋ ಪ್ರಶ್ನೆಯೇ ಅಸಂಬದ್ಧ ಅಂತ ಲೇಖಕರು ಅಭಿಪ್ರಾಯ ಪಡ್ತಾರೆ. ಈ ಪುಸ್ತಕ ಇನ್ನೂ ಹೆಚ್ಚು ಆಕರ್ಷಣೀಯ ಅಥವಾ ಯಾಕೆ ಇಷ್ಟೊಂದು ವಿಶೇಷತೆ ಅನ್ಸುತ್ತೆ ಅಂದ್ರೆ, ಸ್ವ ಅಂದ್ರೆ ನಾನು, ನನ್ನ ಅಸ್ಮಿತೆ, ನನ್ನ ಪರಂಪರೆ, ನನ್ನ ಧ್ವನಿ. ಸ್ವಾತ್ವ ಅಂದ್ರೆ ಅದು ನನ್ನದಲ್ಲದೆ ಬೇರೆ ಯಾರದೂ ಅಲ್ಲದ ನನ್ನದೇ ಆದ ವಿಶಿಷ್ಟತೆ. ಈ ಕೃತಿ ಸಹಜವಾಗಿ ಕೇಳುತ್ತೆ, ಸಾಹಿತ್ಯದಲ್ಲಿ ಸ್ವತ್ವ ಎಲ್ಲಿದೆ, ಅದು ಕಳೆದು ಹೋಗಿದೆಯಾ, ಉಳಿದು ಹೋಗಿದೆಯಾ ಅನ್ನೋದನ್ನ ವಿಸ್ತಾರವಾಗಿ ಕೇಳಬಹುದು. ಸಾರಾಂಶವಾಗಿ ಹೇಳ್ಬೇಕಂದ್ರೆ, ಸಾಹಿತ್ಯದಲ್ಲಿ ಸ್ವಾತ್ವ ಎಂಬ ಕೃತಿ ನಮಗೆ ಒಂದು ಪ್ರಶ್ನೆ ಕೇಳಿಸುತ್ತೆ. ನಿಮ್ಮ ಬರಹದಲ್ಲಿ ನಿನ್ನದು ಏನು, ನಿನ್ನ ಧ್ವನಿ ಎಲ್ಲಿದೆ, ಜ್ಞಾನದ ಮೇಲಿನ ನಂಬಿಕೆ, ಭಾಷೆಯ ಮೇಲಿನ ಪ್ರೀತಿ, ಸಮಾಜದ ಮೇಲಿನ ಕಾಳಜಿ, ಈ ಮೂರರ ಸಮನ್ವಯವೇ ಸ್ವಾತ್ವದ ಪೂರ್ಣ ಸಾಹಿತ್ಯ ಇದೆ. ಇದು ಕೇವಲ ಓದುವ ಪುಸ್ತಕವಲ್ಲ, ವಿಚಾರಿಸುವ, ತತ್ವಪೂರ್ಣವಾಗಿ ನೋಡುವ ಮತ್ತು ಜೀವನ ಶೈಲಿಯನ್ನು ಮರಳಿ ಪರಿಶೀಲಿಸುವ ಪುಸ್ತಕ. ಈ ಪುಸ್ತಕವನ್ನು ಓದಿದ ಮೇಲೆ ಓದುಗ ತನ್ನೊಳಗಿರುವ ತಾನು ಅಥವಾ ನಾನು ಅನ್ನ ಹುಡುಕಲು ಆರಂಭಿಸ್ತಾರೆ. ಅದು ಕವಿತೆಯ ಆಕಾರದಲ್ಲಿರ್ಬೋದು, ಯಕ್ಷಗಾನದ ಹಾಡಿನಲ್ಲಿರ್ಬೋದು, ಅಥವಾ ಅವನದೇ ಆದ ಸ್ವರೂಪವಾಗಿರ್ಬೋದು. ಧನ್ಯವಾದ. ನಿಮ್ಮ ಕಾಲದ ಸತ್ವವನ್ನು ನೀವು ಹೇಗೆ ಹಿಡಿದಿಟ್ಕೊಳ್ತೀರಿ, ಈ ಪ್ರಶ್ನೆಯೊಂದಿಗೆ ನಾನು ಮುಕ್ತಾಯಗೊಳಿಸ್ತೇನೆ.